ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಚಿಕ್ಕತೂರಿನ ಆನೆಕೆರೆ ಸಂಪೂರ್ಣವಾಗಿ ಭರ್ತಿಯಾದ ಹಿನ್ನೆಲೆ ಮುತ್ತೈದರು ಬಾಗಿನ ಸಮರ್ಪಿಸಿದರು. ಕೆಆರ್ಪೇಟೆ ಪಟ್ಟಣದ ಬೀಜ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಪುರಸಭೆಯನ್ನ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ವೀಕ್ಷಿಸಿದರು. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ಪಟ್ಟಣದಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಪುರಸಭೆಯನ್ನು ಶಾಸಕರು ಡಾಕ್ಟರ್ ಮಂತರ್ಗೌಡರು ವೀಕ್ಷಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರವರು ಕುಶಾಲನಗರ ಪಟ್ಟಣದಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಪುರಸಭೆ ವೀಕ್ಷಣೆಯನ್ನು ಮಾಡಿ ಮತ್ತೆ ಕಟ್ಟಡದ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಆದಷ್ಟು ಬೇಗ ಪುರಸಭೆಯ ಕಟ್ಟಡದ ಬಾಕಿ ಉಳಿದಿರುವಂತಹ ಕಾಮಗಾರಿಗಳು ಆರಂಭವಾಗುವಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿದರು. ನಂತರ ಶಾಸಕರ ಕಚೇರಿಯಲ್ಲಿ ತಮ್ಮ ಅಹವಾಲು ಸ್ವೀಕರಿಸಲು ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಪ್ರಯತ್ನವನ್ನು ಮಾಡಿದರು. ಈ ಸಂದರ್ಭ ಕುಶಾಲನಗರ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಕಂದಾಯ ಪರಿವೀಕ್ಷಣಾಧಿಕಾರಿ ಸಂತೋಷ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರ ಪದಾಧಿಕಾರಿಗಳಾದ ಪ್ರಮೋದ್ ಮುತ್ತಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹಾಗೂ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ನಮ್ಮ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಏನು 2017ನೇ ಇಸ್ವಿಯಿಂದ ಪ್ಲಾನ್ ಮಾಡ್ಕೊಂಡು ಬಂದಿರೋಂಥ ಬಿಲ್ಡಿಂಗು ಹಲವಾರು ಹಂತದಲ್ಲಿ ಬದಲಾವಣೆ ಆಗಿ ಹಲವಾರು ಹಂತದಲ್ಲಿ ತಿದ್ದುಪಡಿಯಾಗಿ ಬಿಲ್ಡಿಂಗ್ ಈ ಮಟ್ಟಕ್ಕೆ ಉಳಿದಿದೆ. ಕೆಲವು ಏರಿಯಾಗಳಲ್ಲಿ ನ್ಯಾಚುರಲ್ ಲೈಟಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಹೋದಂಥ ಸಂದರ್ಭದಲ್ಲಿ ನೀವೇ ನೋಡಿದ್ದೀರಿ. ಈಗ ಒಂಚೂರು ದಾರಿ ಕೊಡಿ. ಈ ಬಿಲ್ಡಿಂಗಲ್ಲಿ ನ್ಯಾಚುರಲ್ ಲೈಟೇ ಇಲ್ಲ. ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು, ಎಂಜಿನಿಯರು, ನಮ್ಮ ಚೀಫ್ ಆಫೀಸರ್ ಕೃಷ್ಣ ಪ್ರಸಾದ್ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ ನ್ಯಾಚುರಲ್ ಲೈಟಿಗೆ ಆದ್ಯತೆ ಕೊಡಿ. ಯಾಕೆ ಅಂತಂದರೆ ಕರೆಂಟು ಸಮಸ್ಯೆ ಇರ್ಬೋದು, ಬಿಲ್ ಆಗಿರ್ಬೋದು, ಆಮೇಲೆ ಮೊದಲೇ ಹಣಕಾಸು ವ್ಯವಸ್ಥೆ ಕಷ್ಟ ಆಗಿರೋದ್ರಿಂದ ಆದಷ್ಟು ನಮಗೆ ನ್ಯಾಚುರಲ್ ಲೈಟ್ ಅಂತ ಬಂದಂಥ ಸಂದರ್ಭದಲ್ಲಿ ಈ ಎಲೆಕ್ಟ್ರಿಕಲ್ ಯೂಸೇಜು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದೆಲ್ಲೆಲ್ಲಿ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಮಾಡಿದರೆ ಅದೇ ಹಳೆ ಪ್ರೊವಿಷನಲ್ಲಿ, ದಯವಿಟ್ಟು ಹೊಸ ಪ್ರೊವಿಷನಲ್ಲಿ ಮಾಡೋಕ್ಕೋಡಿ. ಅದೇ ರೀತಿಯಲ್ಲಿ ಇನ್ನೂ ಒಂದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಿಲ್ಡಿಂಗ್ನ ಕಾಮಗಾರಿಗೆ ಕಂಪ್ಲೀಷನಿಗೆ ನಾನಿಲ್ಲಿ ರಾಜಕೀಯ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮಾತ್ರ ನಮ್ಗೆ ಬೇಜಾರು ಏನಂತಂದರೆ 2023ನೇ ಇಸ್ವಿ ಮಾರ್ಚೋ ಫೆಬ್ರವರಿಲಿ ಈ ಥರ ಬಿಲ್ಡಿಂಗ್ ಉದ್ಘಾಟನೆ ಮಾಡಿರ್ತಾರೆ. ಪಾಪ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಮುನ್ಸಿಪಾಲಿಟಿಯವರಿಗಿರ್ಬೋದು, ಅಂಗಡಿ ಮೊಳಗೆ ಕಟ್ಟೋಂಥ ಸಂದರ್ಭದಲ್ಲಿ ಇರ್ಬೋದು, ಇಲ್ಲಾಂದರೆ ನಮ್ಮ ಅಧಿಕಾರಿಗಳು ಕೂರ್ಲಿಕ್ಕೆ ಒಂದು ಅವಕಾಶ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಾನು ಇವ್ರಿಗೆ ಡೈರೆಕ್ಷನ್ಸ್ ಏನು ಕೊಟ್ಟಿದ್ದೀನಿ ಅಂತಂದರೆ ನಾವೇನು ಕಲ್ಲಿಗೆ ನಮಗೇನು ಶೋಕಿ ಮಾಡೋಕ್ಕೆ ನಮಗೇನು ಆಸೆ ಇಲ್ಲ. ನಮಗೆ ಮುನ್ಸಿಪಾಲಿಟಿ ಬಿಲ್ಡಿಂಗು ಕುಶಾಲನಗರ ಹೆಂಗೆ ಬೆಳೀತಾ ಇದೆ ಅಂತಂದ ಸಂದರ್ಭದಲ್ಲಿ ನಮ್ಗೆ ಆ ರೀತಿಲಿ ಒಂದು ಆಫೀಸ್ ಇಲ್ಲ ಅಂತಂದರೆ ನಮಗೊಂದು ರೀತಿಲಿ ಅವಮಾನ. ಅದಕ್ಕೆ ನಮ್ಮ ಮುನ್ಸಿಪಾಲಿಟಿ ವೆಚ್ಚದಲ್ಲಿ 1.5 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಆ ವೆಚ್ಚದಲ್ಲಿ ಈ ಬಿಲ್ಡಿಂಗ್ನ ಕಂಪ್ಲೀಷನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಿ ಅದೇ ರೀತಿಲಿ ಆ ಮೀಟಿಂಗಲ್ಲಿ ನಾವು ಬಾಡಿಗೆ ಬಿಲ್ಡಿಂಗಲ್ಲಿ ಮಾಡ್ತಾರೆ. ಪಾಪ ಅಲ್ಲಿ ನಾವು ಹೋಗೋಕ್ಕೆ ಒಂದೊಂದ್ಸರಿ ಬೇಜಾರಾಗುತ್ತೆ ಆ ಮೀಟಿಂಗ್ ಹಾಲಲ್ಲಿ. ಆದರೆ ಅವ್ರ ಪಾಪ ದೊಡ್ಡ ಮನಸ್ಸಲ್ಲಿ ನಿಮ್ಮ ಬಿಲ್ಡಿಂಗಲ್ಲಿ ಪೈಲ್ಸ್ ಗೀಲ್ಸ್ ಎಲ್ಲ ಹಿಡಿಯೋಕ್ಕೆ ಒಂದು ಅವಕಾಶ ಕೊಟ್ಟರು. ಅದಕ್ಕೋಸ್ಕರ ಎಲ್ಲರಿಗೂ ಇಲ್ಲೇ ಶಿಫ್ಟ್ ಮಾಡಲಿಕ್ಕೆ ಇಲ್ಲಿ ಬರೋಂಥ ಸ್ಥಳೀಯವ್ರಿಗೆ ಹಾಗೂ ಒಂದು ಎಷ್ಟೋ ಮಳಿಗೆ, ಒಂದು 10 ಮಳಿಗೆ ನಾವು ಕಟ್ಟವ್ರೆ. ಅದನ್ನೂ ನೀವು ಹೇಳ್ದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗಿ, ಆದರೆ ನೀವು ಹೇಳ್ದಂಗೆ ಬಿಲ್ಡಿಂಗ್ ಸ್ಟಾರ್ಟ್ ಆಗೋಂಥ ಸಂದರ್ಭದಲ್ಲಿ ಹೌದು ನೀವು ಹೇಳ್ದಂಗೆ ಸರ್ಕಾರದಲ್ಲಿ ಹಂತವಾಗಿ ಹಣಕಾಸು ವ್ಯವಸ್ಥೆ ಮಾಡ್ತಾರೆ. ಮಾತ್ರ ಆ ಪ್ಲ್ಯಾನ್ನ ತಿದ್ದುಪಡಿ ಮಾಡ್ತಾ ಇರಬಾರ್ದು. ಒಂದು ಪ್ಲ್ಯಾನ್ ಮಾಡೋಂಥ ಸಂದರ್ಭದಲ್ಲಿ ಅದೇ ಫೈನಲ್ ಪ್ಲ್ಯಾನ್ ಆಗಿ ಕಂಪ್ಲೀಷನ್ ಆಗೋಂಥ ಮಾಡಬೇಕಾಗಿತ್ತು. ನೀವು ಹೇಳ್ದಂಗೆ ಆ ಬೇಸ್ಮೆಂಟಲ್ಲಿ ಮಧ್ಯದಲ್ಲಿ ರ್ಯಾಂಪ್ ಕೊಟ್ಟದಂದ್ರೂ ಒಂದು ಪಿಲ್ಲರ್ ಇದೆ. ಸೊ ನಾನಂತ ಇಂಜಿನಿಯರ್ ಅಲ್ಲ, ಇಂಜಿನಿಯರ್ಗಳಿಗೆ ನಾನಂತ ಒಂದು ಲೇಮ್ಯಾನ್ ಆಗಿ ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಬೇಜಾರಾಗುತ್ತೆ. ಅದು ತಿದ್ದುಪಡಿ ಮಾಡಿ ನನ್ನ ಹತ್ತಿರಂಗೆ ಡಿಸೆಂಬರ್ ಒಳಗೆ ಈ ಬಿಲ್ಡಿಂಗು ಮುನ್ಸಿಪಾಲಿಟಿಯವರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋ ಅಂತ ಹೇಳ್ತಾ ಸಂಬಂಧಪಟ್ಟ ಸಚಿವರು ರವಿಕಾಂತ್ ಸಾಹೇಬರಿಗೆ ಏನಾದ್ರು ಗ್ರಾಂಟಿಗೆ ಜಾಸ್ತಿ ಏನಾದ್ರು ಗ್ರಾಂಟ್ ಬೇಕು ಅಂದರೆ ಅವ್ರಿಗೂ ಕೇಳಿಕೊಂಡು ಆದಷ್ಟು ಬೇಗ ಈ ಕಾಮಗಾರಿ ಮುಗಿಲಿ ಅಂತ ಮಾಧ್ಯಮ ಮಿತ್ರರುಗಳು ನೀವು ನೋಡ್ತಾ ಇರ್ತೀರ. ಇನ್ನು ನೀವು ಹೇಳ್ದಂಗೆ ಇಷ್ಟು ಕುಶಾಲನಗರ ಸೆಂಟ್ರಲ್ ಜಾಗದಲ್ಲಿ ಅನುಕೂಲ ಆಯ್ತಾ ಇಲ್ವಲ್ಲ ನಮ್ಮ ಮುನ್ಸಿಪಾಲಿಟಿ ಅವರಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಮತ್ತು ಆದಷ್ಟು ಬೇಗ ಡಿಸೆಂಬರ್ ಒಳಗೆ ಈ ಕಾಮಗಾರಿನ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಮುಗಿಸ್ಕೊಡ್ತಾರೆ ಅಂತ ಹೇಳ್ತಾ ಈ
ಕುಶಾಲನಗರ ವ್ಯಾಪ್ತದಲ್ಲಿ ಹಲವಾರು ಬಿಲ್ಡಿಂಗ್ಗಳು ನೀವು ಹೇಳ್ದಂಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ, ಕಾಮಗಾರಿ ಮಾಡ್ತಾವ್ರೆ. ಅಲ್ಲೂ ತುರ್ತಾಗಿ ಮಾಡಿದ್ರೆ ನೀವು ಹೇಳ್ದಂಗೆ ಹಳೆ ಬಿಲ್ಡಿಂಗಿಂದ ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಆದರೆ ಒಂದು ರೀತಿಲಿ ಖುಷಿಯಾಗಂಥ ಸಂದರ್ಭ. ಆಮೇಲೆ ನಮ್ಮವ್ರೂ ಉತ್ಸಾಹದಲ್ಲಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳ್ತಾ, ಮುನ್ಸಿಪಾಲಿಟಿ ಬಿಲ್ಡಿಂಗು ನಮ್ಮ ಕುಶಾಲನಗರ ವ್ಯಾಪ್ತದಲ್ಲಿ ಟೌನ್ ಮುನ್ಸಿಪಾಲಿಟಿ ಬಿಲ್ಡಿಂಗು ಡಿಸೆಂಬರ್ ಒಳಗೆ ಆದಷ್ಟು ಬೇಗ ಕೈ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾನು ನಿಮಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಚುಕ್ಕತ್ತೂರಿನ ಆನೆಕೆರೆ ಸಂಪೂರ್ಣವಾಗಿ ಭರ್ತಿಯಾದ ಹಿನ್ನೆಲೆ ಮುತ್ತೈದೆಯರು ಬಾಗಿನವನ್ನು ಸಮರ್ಪಿಸಿದರು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕತೂರಿನ ಆನೆಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಆ ಭಾಗದ ರೈತರುಗಳು ಹಾಗೂ ಗ್ರಾಮಸ್ಥರುಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶ್ರೀ ವಿನಾಯಕ ಯುವಕ ಸಂಘ ಚಿಕ್ಕತೂರು ಹಾಗೂ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಗ್ರಾಮ ದೇವತೆ ಆದ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಮಂಗಳವಾದ್ಯದೊಂದಿಗೆ ಮುತ್ತೈದೆಯರು ಕಳಸ ಹೊತ್ತಿ ಕೈಯಲ್ಲಿ ಬಾಗಿನವನ್ನ ಹಿಡಿದು ನಂತರ ಅರ್ಚಕರ ಸಮ್ಮುಖದಲ್ಲಿ ಆನೆಕೆರೆಗೆ ಪೂಜೆಯನ್ನ ಸಲ್ಲಿಸಿ ನಂತರ ಗ್ರಾಮದ ಎಲ್ಲರೂ ಒಟ್ಟಾಗಿ ಸೇರಿ ಆನೆಕೆರೆಗೆ ಬಾಗಿನವನ್ನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ವಿನಾಯಕ ಯುವಕ ಸಂಘದ ಅಧ್ಯಕ್ಷರಾದ ಸಿಸಿ ಸ್ವಾಮಿ, ಉಪಾಧ್ಯಕ್ಷರಾದ ಕೃಷ್ಣ, ಖಜಾಂಚಿಯಾದ ರಫೇಲ್, ಕಾರ್ಯದರ್ಶಿಯಾದ ಕಿಟ್ಟ, ಸಹ ಕಾರ್ಯದರ್ಶಿಯಾದ ಅನುಕುಮಾರ್, ದೇವಾಲಯ ಸಮಿತಿ ಅಧ್ಯಕ್ಷರಾದ ನಾಗೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್, ಪಾರ್ವತಮ್ಮ ಹಾಗೂ ಸಂಘದ ಸದಸ್ಯರುಗಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯುವಕ ಸಂಘ ಚಿಕ್ಕತೂರು ಹಾಗೂ ಚಿಕ್ಕತೂರು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಬಾರಿ ಉತ್ತಮ ಮಳೆಯಾದ ಕಾರಣ ನಮ್ಮ ಆನೆಕೆರೆ ತುಂಬಿ ಕೋಡಿ ಬಿದ್ದ ಕಾರಣ ನಮ್ಮ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಬಾಗಿನ ಅರ್ಪಿಸುವ ಒಂದು ಸಂಪ್ರದಾಯವನ್ನು ಇವತ್ತು ನಾವು ಶ್ರದ್ಧಾ ಭಕ್ತಿಯಿಂದ ನಮ್ಮ ಕನ್ನಿಕಾ ಚೌಡೇಶ್ವರಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಈ ಬಾಗಿನವನ್ನು ಅರ್ಪಿಸುವ ಒಂದು ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ನೆರವೇರಿದೆ. ಹಾಗೂ ಇಲ್ಲಿನ ಒಂದು ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಗ್ರಾಮಕ್ಕೆ ಒಂದೇ ಒಂದು ಕೆರೆ ಇರೋದು, ಹಾಗೂ ಇದು ಕೂಡ್ಮಂಗ್ಳೂರು ಗ್ರಾಮ ಪಂಚಾಯತಿಗೆ ಒಂದೇ ಕೆರೆ. ಈ ಒಂದು ಕೆರೆ ತುಂಬಿದ್ರೆ ನಮ್ಮ ಅನೇಕ ಕೊಳವೆ ಬಾವಿಗಳು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ, ಮತ್ತು ಅನೇಕ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತು ದನ ಕರುಗಳಿಗೆ ಒಂದು ಉತ್ತಮವಾದ ಕೆರೆ ಇದೆ. ಹಾಗಾಗಿ ಈ ಕೆರೆಯನ್ನು ಸಂರಕ್ಷಣೆ ಮಾಡುವ ಹೊಣೆ ನಮ್ಮ ಗ್ರಾಮಸ್ಥರಿರೋದ್ರಿಂದ ಯಾವ ವರ್ಷ ತುಂಬುತ್ತೋ ಆ ವರ್ಷ ನಾವು ಆ ಒಂದು ಗಂಗಾ ಮಾತೆಗೆ ನಾವು ಒಂದು ಬಾಗಿನ ಅರ್ಪಿಸುವ ಒಂದು ಯಶಸ್ವಿ ಕಾರ್ಯವನ್ನು ನಮ್ಮ ಶ್ರೀ ವಿನಾಯಕ ಯುವಕ ಸಂಘ ಹಾಗೂ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರು ಯಶಸ್ವಿಯಾಗಿ ನಡೆಸ್ತೀವಿ. ಅಂದರೆ ಈ ಒಂದು ಕೆರೆ ವಿಚಾರವಾಗಿ ನಾವು ಒಂದು ಎರಡು ಮಾತುಗಳನ್ನ ಹೇಳಬೇಕು ಅಂತ ಹೇಳಿದ್ರೆ, ಈ ಕೆರೆ ಇನ್ನೂ ಅಭಿವೃದ್ಧಿ ಆಗಬೇಕಾದ ಒಂದು ಅನಿವಾರ್ಯತೆ ಇದೆ. ಕಾರಣ ಏನಂದರೆ, ಇತ್ತೀಚಿನ ಬೆಳವಣಿಗೆಗಳಲ್ಲಿ ಈ ಕೆರೆಗೆ ಒಂದು ಒತ್ತುವರಿ ಆಗ್ಬೋದು, ಮತ್ತು ಕೆರೆ ಸುತ್ತ ಒಂದು ಬಂಡಿಂಗ್ ಆಗಿ ಒಂದು ಜನಗಳಿಗೆ ನಡೆದಾಡುವ ಒಂದು ಜಾಗ ಮಾಡಬೇಕು ಅಂತ ಪಂಚಾಯತಿಯವರು ಒಂದು ಪ್ರಯೋಗ ಮಾಡಿದಾಗ ಅದಕ್ಕೆ ಕೆಲವು ಕಿಡಿಗೇಡಿಗಳು ಅದನ್ನು ಅಡ್ಡಪಡಿಸಿ ಆ ಒಂದು ಬಂಡಿಂಗ್ ಆಗೋದನ್ನ ಒಂದು ಹಾಳು ಮಾಡಿದ್ದಾರೆ. ಅದನ್ನ ಮಾತ್ರ ಯಾವ ಕಾರಣಕ್ಕೂ ಆ ಒಂದು ಮನಸ್ಥಿತಿ ಯಾವ ಒಂದು ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಆ ಒಂದು ಪದ್ಧತಿ ಅವ್ರಿಗೆ ಬರಬಾರ್ದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಮಾಡುವಂಥ ಈ ಒಂದು ಕಾರ್ಯಕ್ಕೆ ನಮ್ಮ ಇಲ್ಲಿ ಸರ್ವೆ ಮಾಡಿಕೊಟ್ಟಿದ್ದಾರೆ. ಏನದ ಕೊಟ್ಟಿದ್ದಾರೆ, ಒಂದು ಬಫರ್ ಝೋನ್ ಇದೆ. ಆ ಬಫರ್ ಝೋನ್ ಒಳಗೆ ಯಾವುದೇ ರೀತಿಯ ಒಂದು ವಾಣಿಜ್ಯ ಚಟುವಟಿಕೆ ಆಗ್ಬೋದು, ವಾಣಿಜ್ಯ ಬೆಳೆ ಹಾಕಬೇಡಿ, ಅದರಿಂದ ನೀವು ಮುಂದೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮಗೆ ಏನು ಬಫರ್ ಝೋನ್ ಮಾಡಿದ್ದಾರೆ ಅಲ್ಲೇ ವಾಣಿಜ್ಯ ಬೆಳೆ ಹಾಕಿ, ಕಾರಣ ಏನು ಅಂತ ಹೇಳಿದ್ರೆ, ವಾಣಿಜ್ಯ ಬೆಳೆಗೆ ಸಿಂಪಡಿಸುವಂಥ ಒಂದು ಕಳೆನಾಶಕ ಆಮೇಲೆ ವಿಪರೀತ ಔಷಧಿಗಳಿಂದ ನಮ್ಮ ಕೆರೆ ಮಲಿನ ಆಗುವ ಒಂದು ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ಈಗ ಈ ಒಂದು ನೀರಿನಲ್ಲಿ ಎಷ್ಟೋ ಶತಕೋಟಿ ಜಲಚರ ಜೀವಿಗಳು ವಾಸ ಮಾಡ್ತವೆ. ಕಾರಣ ಏನು ಅಂದರೆ, ಆ ಜಲಚರ ಜೀವಿಗಳು ವಾಸ ಮಾಡೋದ್ರಿಂದ ನಮ್ಮ ಪ್ರಕೃತಿ ಮೇಲೆ ತುಂಬ ಒಂದು ಪರಿಣಾಮ ಬೀಳ್ತದೆ. ಮನುಕುಲಕ್ಕೆ ಒಂದು ಉತ್ತಮ ರೀತಿಯ ಉತ್ತೇಜನ ಕೊಡುವಂಥ ಒಂದು ಜಲಚರ ಜೀವಿಗಳನ್ನ ನಾವು ಹಾಳು ಮಾಡ್ಕೊಳ್ಳುವ ಪರಿಸ್ಥಿತಿ ಬಂದಿದ್ದೀವಿ. ಅದರಲ್ಲಿ ಮುಖ್ಯ ಕಾರಣ ಏನು ಅಂದರೆ, ಕೈಗಾರಿಕಾ ಬಡಾವಣೆಯಿಂದ ಬರುವಂಥ ಒಂದು ಕಶ್ಮಲ ನೀರಾಗ್ಬೋದು, ಮತ್ತು ಯಥೇಚ್ಛವಾಗಿ ಒಂದು ಕಶ್ಮಲದಿಂದ ಬರುವ ಒಂದು ನೀರಿನ ಮಟ್ಟ ಇದು ನಮಗೆ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಇದನ್ನು ತಡೆಗಟ್ಟಬೇಕು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಪಂಚಾಯತಿ ವತಿಯಿಂದ ಒಂದು ಮೀನುಗಾರಿಕೆಗೆ ಇದೊಂದು ಕೆರೆನ ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಅದನ್ನ ಕೊಟ್ಟಿದ್ದಾರೆ. ಅಂದರೆ ಆತನ ಕೆಲಸ ಏನು ಅಂತ ಹೇಳಿದ್ರೆ, ಅವನು ಮೀನು ಹಿಡ್ಕೋಬೇಕು. ಯಾವ ರೀತಿ? ಮಾಮೂಲಿ ಬಲೆಗಳಲ್ಲಿ ಮೀನು ಹಿಡ್ಕೋಬೇಕು. ಆದರೆ ಇನ್ನೂ ಮತ್ತೆ ಉಚ್ಚಾರಣೆ ಮಾಡ್ತೀನಿ ನಾನು, ಈ ಕೆರೆಯಲ್ಲಿ ಶತಕೋಟಿ ಜೀವಿಗಳಿದ್ದಾವೆ. ಆ ಜೀವಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಬರೀ ಮಾಮೂಲಿ ಬಲೆಯಲ್ಲಿ ಹಿಡಿಬೇಕು. ಅವನ ಉದ್ದೇಶ ಏನಾರ ಮಾರಿ ಬಲೆ ಅಂತ ಒಂದು ಅನಿಷ್ಟದ ಒಂದು ಬಲೆ ಇದೆ. ಆ ಬಲೆ ಏನಾರ ಈ ಆನೆಕೆರೆಗೆ ಹಾಕ್ತು ಅಂತ ಹೇಳಿದ್ರೆ ಎಲ್ಲ ಜೀವಿಗಳು, ಸಣ್ಣ ಸಣ್ಣ ಕಣಗಳು ಸಹ
ಸಾಯುವ ಭೀತಿ ಬರ್ತದೆ. ಹಾಗಾಗಿ ಈ ಒಂದು ಆನೆಕೆರೆಗೆ ಭಾರಿ ಬೆಲೆ ಮಾತ್ರ ಹಾಕಬಾರ್ದು. ಇದನ್ನು ನಮ್ಮ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಕೂಡ್ಮಂಗ್ಳೂರವರ ಮಾಸಿಕ ಸಭೆಯಲ್ಲಿ ಇದನ್ನು ಅನುಮೋದನೆ ಮಾಡಿ ಈ ಕೆರೆಯನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಇಂಥ ಅನಿಷ್ಟ ಪದ್ಧತಿಗಳನ್ನ ತೊಲಗಿಸಬೇಕು. ನಮ್ಮ ಕೆರೆನ ಅಭಿವೃದ್ಧಿ ಮಾಡುವ ಹಂತಕ್ಕೆ ಅವರು ಒಂದು ಜವಾಬ್ದಾರಿಯುತ ಯೋಜನೆಯನ್ನು ನಿರೂಪಿಸಿ ಮುಂದಿನ ದಿನಗಳಲ್ಲಿ ಸುತ್ತ ಬಂಡಿಂಗ್ ಹಾಕಿ ಜನಗಳಿಗೆ ಅನುಕೂಲವಾಗುವಂಥ ಒಂದು ನಡೆದಾಡುವ ದಾರಿ ಮಾಡಿ ಮುಂದೆ ಒಂದು ಪ್ರವಾಸಿ ತಾಣ ಮಾಡುವ ಉದ್ದೇಶವಿದೆ. ಹಾಗಾಗಿ ಒಂದು ಬೋಟಿಂಗ್ ಆಗ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಪಂಚಾಯತಿಯವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅರಣ್ಯ ಅಧಿಕಾರಿಗಳಾಗ್ಬೋದು, ಕಂದಾಯ ಇಲಾಖೆ, ಗ್ರಾಮ ಪಂಚಾಯತಿ ಕೂಡ್ಮಂಗ್ಳೂರು, ರಾಮೇಶ್ವರ ಕೃಷಿ ಸೊಸೈಟಿಯವರು ಹಾಗೂ ಆರೋಗ್ಯ ಇಲಾಖೆಯವರು ಹಾಗೂ ಮುಖ್ಯವಾಗಿ ನಮ್ಮ ನೆರೆಹೊರೆಯ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ವಿನಾಯಕ ಸಂಘದ ಎಲ್ಲ ಸರ್ವ ಸದಸ್ಯರುಗಳು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣ ಗೌಡ ಕರೆ ನೀಡಿದ್ದರು. ಅವರು ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಸ್ವಾಗತ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿ ಮಾತನಾಡಿದರು. ವಿದ್ಯೆಯೇ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಇಷ್ಟಪಟ್ಟು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡುವ ಮೂಲಕ ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಗುರಿಯರಿಗೆ ಕೀರ್ತಿ ತರಬೇಕು ಎಂದು ಮನವಿ ಮಾಡಿದ ರಾಮಕೃಷ್ಣೇಗೌಡ, ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಸಾಮಾಜಿಕ ಅಸಮಾನತೆಯನ್ನು ಒಡೆದೋಡಿಸಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡಲು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯು ಅಗತ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಮೂಲಕ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿನಿಯರು ನೀಡಿದ ಭರತನಾಟ್ಯ ಪ್ರದರ್ಶನವನ್ನು ಸಾರ್ವಜನಿಕರು ಹಾಗೂ ಅತಿಥಿಗಳನ್ನು ರಂಜಿಸಿತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪ್ರಸಾದೇಗೌಡ, ವ್ಯವಸ್ಥಾಪಕ ರಾಮಚಂದ್ರ, ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಭಂಜಿನಿ ರಾಜರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುತೆ. ನ್ಯೂಸ್ ಸಂಗಮಕ್ಕಾಗಿ ಕ್ಯಾರ್ ನೀಲಕಂಠ, ಕ್ಯಾರ್ಪೇಟೆ. ಹಾಸನ ನಗರದಲ್ಲಿ ಹಿರಿಯ ಸಾಹಿತಿ ಬಾನು ಮುಸ್ಕಪ್ಪರ್ ಅವರು ಬದುಕು ಬರಹ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಆಶಯಕ್ಕೆ ಸತತವಾಗಿ ದುಡಿಯುತ್ತಿರುವ ಬಾನು ಮುಸ್ತಾಕ್ ಅವರದ್ದು ವಾಸ್ತವಿಕ ನೆಲೆಯ ಕಾಳಜಿ ಎಂದು ಸಾಹಿತಿ ಚಲಂ ಹಾಡ್ಲಹಳ್ಳಿ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ತಾಲೂಕು ಘಟಕ ಹಾಸನ ನಗರದ ವಿವೇಕ ನಗರದ ಲ್ಯಾಂಡ್ ಆರ್ಮಿ ಕಚೇರಿ ಎಡಭಾಗದ 2ನೇ ಮುಖ್ಯ ರಸ್ತೆಯಲ್ಲಿರುವ ಲಕ್ಷ್ಮೀ ನಿವಾಸದಲ್ಲಿ ಎಚ್.ಕೆ. ಯಮುನಾವತಿ ಅವರ ಪ್ರಾಯೋಜಕತ್ವದಲ್ಲಿ ಹಮ್ಮಿಕೊಂಡಿದ್ದ ಹಿರಿಯ ಸಾಹಿತಿ ಬಾನು ಮುಸ್ತಾಕ್ ಅವರ ಬದುಕು ಬರಹ ಉಪನ್ಯಾಸ ಕಾರ್ಯಕ್ರಮ ಹಾಗೂ 36ನೇ ಸಾಹಿತ್ಯ ಪಯಣ ಹೆಜ್ಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಾಹಿತಿ ಬಾನು ಮುಸ್ತಾಕ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಟ್ರೇಶ್ ಎಸ್ ಉಪ್ಪಾರ್ ಮತ್ತವರ ಸಂಗಡಿಗರ ಆಶಯದಂತೆ ನಾಡಿನಾದ್ಯಂತ ಉತ್ತಮ ಕಾರ್ಯ ಮಾಡುತ್ತಿದೆ. ಬರಹಗಾರನಾಗಿ ಸಾಮಾಜಿಕ ಕಳಕಳಿ, ತಳ ಸಮುದಾಯದ ತಲ್ಲಣಗಳ ಸಂವೇದನಶೀಲತೆ ಇರಬೇಕು. ನಾಡಿನ ರಾಷ್ಟ್ರದ ಮನುಷ್ಯತ್ವದ ಆಸ್ಪತ್ರೆ ನಮ್ಮ ಬರವಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕಲಾವಿದರುಗಳಾದ ದುದ್ದ ಯೋಗೇಂದ್ರ, ನಂಜಪ್ಪ, ನಿಂಗರಾಜು, ಮಂಜುಳ ಉಮೇಶ್, ರಾಣಿ ಶರಾಶ್ರೀ, ಸುನಂದ, ಕೃಷ್ಣ ಮುಂತಾದವರು ಇದ್ದರು. ಕವಿಗೋಷ್ಠಿಯಲ್ಲಿ ಸರೋಜ ಟಿಎಂ, ಸುಮಾ ರಮೇಶ್, ಕಮಲಮ್ಮ, ಲೀಲಾವತಿ, ರೇಖಾ ಪ್ರಕಾಶ್, ಪ್ರಜ್ವಲ್, ರಂಗೇಗೌಡ, ಮೀನಾಕ್ಷಿ, ಚೂಡಾಮಣಿ, ಪದ್ಮಾವತಿ, ವೆಂಕಟೇಶ್, ಯಮುನಾವತಿ, ಅನಂತರಾಜು, ವಾಸು ಸಮುದ್ರವಳ್ಳಿ, ನಾಗರಾಜು ದೊಡ್ಡಮನಿ, ಎಚ್.ಎಸ್. ಬಸವರಾಜ್, ರಾಣಿ ಶಿರಾಶ್ರೀ ಸೇರಿದಂತೆ ಹಲವರು ಕಾವ್ಯವಚನ ಮಾಡಿದರು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಘಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸಾಕ್ಷಿಬೀಡು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗೊಬ್ಬರದ ಉಪಶಾಖೆಯನ್ನು ಉದ್ಘಾಟಿಸಲಾಯಿತು. ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳ್ ಹೋಬಳಿಯ ಸಾಕ್ಷಿಬೀಡು ಗ್ರಾಮದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಅಕ್ಕಿಹೆಬ್ಬಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗೊಬ್ಬರದ ಉಪಶಾಖೆಯನ್ನು ಸೊಸೈಟಿ ಅಧ್ಯಕ್ಷರು ಹಾಗೂ ವಕೀಲ ಎಸ್ಆರ್ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು. ಅಕ್ಕಿಹೆಬ್ಬಾಳ್ ಸೊಸೈಟಿ ಅಧ್ಯಕ್ಷ ಎಸ್ಆರ್ ನವೀನ್ ಕುಮಾರ್ ಮಾತನಾಡಿ, ನಮ್ಮ ಭಾಗದ ಬಿರುವಳ್ಳಿ, ಮಂದಗೆರೆ, ಬೀಕನಹಳ್ಳಿ, ದಂಗೆಘಟ್ಟ, ನಾಟನಹಳ್ಳಿ ಸೇರಿದಂತೆ 10 ಹಳ್ಳಿಗರ ರೈತರಿಗೆ ಸೇರುವ 100 ಎಕರೆ ಭೂಮಿಯನ್ನು ಹೊಂದಿದೆ. ಕೃಷಿ ಹಾಗೂ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡುತ್ತಿರುವ ರೈತರಿಗೆ ಹತ್ತಿರವಿರುವ ಸಾಕ್ಷಿಬೀಡು ಅತಿ ದೊಡ್ಡ ಗ್ರಾಮವಾಗಿರುವುದರಿಂದ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗುವಂತೆ ಗೊಬ್ಬರ ಶಾಖೆಯನ್ನು ತೆರೆದಿದ್ದೇವೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಬೇಕಾಗಿರುವ ಗೊಬ್ಬರದ ಶಾಖೆಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಸಾಕ್ಷಿಬೀಡು ಗ್ರಾಮದಲ್ಲಿ ಯಾರಾದರೂ ನಿವೇಶನ ಅಥವಾ ಜಾಮೀನು ನೀಡಿದರೆ ಸಂಘದ ವತಿಯಿಂದ ಸ್ವಂತ ಕಟ್ಟಡವನ್ನು ನಿರ್ಮಿಸಲು ಯೋಜನೆ ಹಾಕಿಕೊಳ್ಳುತ್ತೇವೆ. ದಾನಿಗಳು ಯಾರಾದರೂ ರೈತರು ಮುಂದೆ ಬಂದರೆ ಎಲ್ಲ ಸಹಕಾರ ಪಡೆದು ಕಟ್ಟಡ ನಿರ್ಮಾಣಕ್ಕೆ ಕಾರ್ಯವನ್ನು ನಿರ್ವಹಿಸಲು ಆಡಳಿತ ಮಂಡಳಿಯ ಸದಸ್ಯರ ಜೊತೆಗೆ ಚರ್ಚೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಪ್ರತಿಕ್ರಿಯಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಸಾಕ್ಷಿಬೀಡು ಮಂಜೇಗೌಡ ಮಾತನಾಡಿ, ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ತೊಂದರೆಯಾಗುತ್ತಿದೆ. ನಂತರ ಪ್ರದೇಶಗಳಿಗೆ ಹೋಗಿ ಬೀಜ, ಬೆತ್ತನೆ, ಗೊಬ್ಬರಗಳನ್ನು ತರಲು ಹೋಗಬೇಕಾಗಿದೆ. ಸಮಯ ವ್ಯರ್ಥವಾಗುತ್ತಿಲ್ಲದೆ ಮಳೆ, ಹಣವು ಖರ್ಚಾಗುತ್ತಿತ್ತು. ನಮ್ಮ ಗ್ರಾಮ ಗೊಬ್ಬರ ಉಪಶಾಖೆಯನ್ನು ತರಲು ಶ್ರಮಿಸಿದ ಸಂಘದ ಅಧ್ಯಕ್ಷರಾದ ಎಸ್ಆರ್ ನವೀನ್ ಕುಮಾರ್ ಹಾಗೂ ಸಂಘದ ನಿರ್ದೇಶಕರು ಹಾಗೂ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂತಹ ಸದಾವಕಾಶವನ್ನು ರೈತರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಭುದೇವೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜೇಗೌಡ, ನಿಂಗೇಗೌಡ, ಜಯಸ್ವಾಮಿ, ಮಂಜೇಗೌಡ, ಸೊಸೈಟಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ಅಶೋಕ್, ಸತೀಶ್, ಲಕ್ಷ್ಮಣ್ ಗೌಡ, ಹಿರೇಗೌಡ, ಜಯರಾಮ್ ನಾಯ್ಕ, ರಾಮಕೃಷ್ಣೇಗೌಡ, ರಂಗೇಗೌಡ, ಸೂಪರ್ವೈಸರ್ ಆದಿಲ್ ಪಾಷಾ, ಮುಖ್ಯ ಕಾರ್ಯದರ್ಶಿ ನಿರ್ವಹಣಾಧಿಕಾರಿ ಸತೀಶ್, ಸಂಘದ ಸದಸ್ಯರಾದ ರಾಮೇಗೌಡ, ಕೋಮಲ ಗಣೇಶ್, ಎಲ್ಎಸ್ ಚಂದ್ರಪ್ಪ, ಉಪಾಧ್ಯಕ್ಷ ಎಜೆ ಕುಮಾರ್, ರಾಜೇಶ್, ಲಲಿತಮ್ಮ, ಸುಬೇಗೌಡ, ನಂಜುಂಡಯ್ಯ, ಕುಮಾರ್ ಹರೀಶ್ ಸೇರಿದಂತೆ ಇತರರು ಹಾಜರಾಗಿದ್ದರು. ಹಾಜರಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿಯ ನಿರ್ದೇಶಕರುಗಳೇ ಹಾಗೂ ಸಾಕ್ಷಿಬೀಡು ಗ್ರಾಮಸ್ಥರೇ, ಏನು ಈ ದಿನ ನಾವು ನಮ್ಮ ಅಕ್ಕಿಹೆಬ್ಬಾಳು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಿಂದ ನಾವು ಈ ಒಂದು ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆನ ಓಪನ್ ಮಾಡಬೇಕು. ಏನು ನಮ್ಮದು ಗ್ರೀನ್ ಬೆಲ್ಟ್, ಇಲ್ಲಿ ತುಂಬ ಸಾವಿರಾರು ಎಕರೆ ಜಮೀನಿದೆ. ಇಲ್ಲಿ ಮಂದಗೆರೆ ಬಲದಂಡೆ ನಾಲೆ ಅದು ಹೋಗಿರೋದ್ರಿಂದ ಇಲ್ಲಿ ನಮಗೆ ಗೊಬ್ಬರದ ಅವಶ್ಯಕತೆ ತುಂಬ ಇದೆ ಅನ್ನೋದನ್ನ ನಮ್ಮೂರಿನ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಂದ ನಮ್ಮೂರಿಂದ 5 ಕಿಲೋಮೀಟರ್ ಅಕ್ಕಿಹೆಬ್ಬಾಳ್ಗೆ ಹೋಗಿ ಗೊಬ್ಬರ ತರಬೇಕಿತ್ತು. ನಾವು ಇಲ್ಲ ಬೀರ್ವಳ್ಳಿಗೆ ಹೋಗ್ಬೇಕಿತ್ತು. ಭಾಳ ತೊಂದರೆ ಆಯ್ತಿತ್ತು. ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಹೋಗೋದು ಎಲ್ರಿಗೂ ಸಮಸ್ಯೆ ಆಯ್ತಿತ್ತು ರೈತರಿಗೆ. ಜೊತೆಗೆ ಗುಬ್ಬಳ್ಳಿಯವರು ಮತ್ತೆ ನಮ್ಮ ಚೌಡ್ ಸಮುದ್ರ ಗ್ರಾಮಸ್ಥರು ಸಹ ನಮ್ಮ ಜೊತೆ ಬನ್ನಿ ಸರ್, ನಮ್ಮೂರಿಗೆ ಅವರು ಹೆಚ್ಚು ಸಂಪರ್ಕದಲ್ಲಿರೋದ್ರಿಂದ ಈ ಒಂದು ಭಾಗದಲ್ಲಿ ನಾವು ಏನು ಗೊಬ್ಬರ ಶಾಖೆಯನ್ನ ತೆರೆದ್ರೆ ನಮಗೆ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಜೊತೆಗೆ ನಮ್ಮ ಎಲ್ಲ ಸಹಕಾರ ಸಂಘಗಳ ದೃಷ್ಟಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಸೇವಾ ಮನೋಭಾವನೆ, ಸರ್ವಿಸ್ ಮೋಟಿವ್ ಇಂದ ಮಾಡಿರ್ತಕ್ಕಂಥದ್ದು. ನಾವು ಈಗಾಗಲೇ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ದೀವಿ, ಜೊತೆಗೆ ಇದನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ರೈತರು ಗುಬ್ಬಳ್ಳಿ, ಚೌಡ್ ಸಮುದ್ರ, ಬೀಕ್ನಹಳ್ಳಿ ಮತ್ತು ಅಂಗ್ರಮುದ್ನಹಳ್ಳಿ, ಈ ಸುತ್ತಮುತ್ತ ದುಡುಕ್ನಹಳ್ಳಿ ಎಲ್ಲಿ ಹಳ್ಳಿಗಳಿದ್ದಾವೆ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ತಾವು ಬಂದು ಇಲ್ಲೇ ನಮ್ಮಲ್ಲೇ ವ್ಯಾಪಾರ ಮಾಡಬೇಕು. ನಾವು ಎಲ್ಲ ಕಂಪನಿಯ ಅತ್ಯುತ್ತಮವಾದ ಗೊಬ್ಬರಗಳನ್ನ ತರ್ತೀವಿ. ಜೊತೆಗೆ ನಾವು ಇಫ್ಕೋಗೆ ಡೈರೆಕ್ಟ್ ಶೇರ್ ಹೋಲ್ಡರ್ ಇದ್ದೀವಿ. ಎಲ್ಲ ಕಂಪನಿ ಗೊಬ್ಬರನೂ ನಮ್ಮ ಹತ್ರ ಇದೆ. 10-26 ಮತ್ತು ಯೂರಿಯಾ, DAP, ಸುಫಲ ಎಲ್ಲ ಗೊಬ್ಬರವನ್ನು ಸ್ಟಾಕ್ ಹಾಕಿದ್ದೀವಿ. ದಯಮಾಡಿ ಸಾರ್ವಜನಿಕರು ಇಲ್ಲೇ ಕೊಂಡ್ಕೊಂಡು ನಮ್ಮ ಸಂಘಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ತಾವು ಈ ಅನುಕೂಲನ ಉಪಯೋಗ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಸೇವಾ ಸಹಕಾರ ಬ್ಯಾಂಕಿನ ನಾವು ಈ ದಿನ ಇಲ್ಲಿ ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಭಾಗದ ಅಂದರೆ ಚೌಡ್ ಸಮುದ್ರ ಆಗಲಿ, ಹುಬ್ಬಳ್ಳಿ ಆಗಲಿ ಮತ್ತು ಮಾಕುಕೊಪ್ಪಲು ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ಮಾಡ್ತಾ ಇದ್ವಿ. ಲಾಭದ ಜೊತೆಗೆ ಸೇವಾ ಮನೋಭಾವದಿಂದ ಈ ಗೊಬ್ಬರ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸಹ. ಇದನ್ನು ಎಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ನಮ್ಮ ಸೊಸೈಟಿಗೆ ಲಾಭ ತೋದ ಅಲ್ಲದೆ ತಮ್ಮ ಇದನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳ್ಕೊತಾ ಇದ್ದೀವಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಕ್ಕಿಹೆಬ್ಬಾಳು ಸಂಘದ ವತಿಯಿಂದ
ಅಕ್ಕೆಬಾಳು ವ್ಯಾಪ್ತಿಯಲ್ಲಿ ಬರುವಂತಹ ಸಾಕ್ಷಿಬೀಡು ಗ್ರಾಮದಲ್ಲಿ ಹಲವಾರು ವಾರ್ಷಿಕ ಮಹಾಸಭೆಗಳಲ್ಲಿ ನಮಗೆ ಇಲ್ಲಿ ಒಂದು ಗೊಬ್ಬರದ ಸೆಕ್ಷನ್ ಓಪನ್ ಮಾಡಿದ್ರೆ ಎಲ್ಲ ನೀರಾವರಿ ಜಮೀನೆಲ್ಲ ಹೆಚ್ಚಾಗಿದ್ದು ಅತಿ ಹೆಚ್ಚಿನ ವ್ಯಾಪಾರ ಮಾಡೋಕ್ಕೆ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಸಂಘ ಅಭಿವೃದ್ಧಿಗೊಳ್ಳುತ್ತೆ. ಇಲ್ಲಿ ಪಕ್ಕದ ನಾವು ಅಕ್ಕೆಬಾಳಿಗೆ ಅನಾನುಕೂಲ ಆಗುತ್ತೆ ಬಂದು ಗೊಬ್ಬರ ಖರೀದಿ ಮಾಡೋಕ್ಕೆ. ಮತ್ತು ಬೀರೊಳ್ಳಿ ಸಂಘದಲ್ಲಿ ನಾವು ತಗೋಬೇಕಾಗುತ್ತೆ, ಅಲ್ಲಿ ಎಲ್ಲ ರೀತಿಯ ಗೊಬ್ಬರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಸಂಘ ಉತ್ತಮವಾಗಿದೆ. ದಯಮಾಡಿ ತಾವು ಈ ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆಯನ್ನು ಪ್ರಾರಂಭಿಸೋದಾದರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸ್ತೀವಿ. ಮತ್ತು ಇಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲ ಗೊಬ್ಬರ ಇಲ್ಲೇ ಖರೀದಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಮತ್ತು ಭರವಸೆ ಕೊಟ್ಟಿದ್ದರು. ಅದರಂತೆ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಸಾಕ್ಷಿಬೀಡು ಗ್ರಾಮದ ಮುಖಂಡರುಗಳು ಒಂದು ಚರ್ಚೆ ಮಾಡಿ ಇವತ್ತು ಇಲ್ಲಿ ಗೊಬ್ಬರದ ಸಾಕ್ಷಿಯನ್ನು ಪ್ರಾರಂಭ ಮಾಡಿದ್ದೀವಿ. ದಯಮಾಡಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಪ್ರತಿಯೊಂದು ನಾವು ಪ್ರೈವೇಟ್ ಕಂಪ್ನಿಯಿಂದ ಯಾವುದೇ ರೀತಿ ಗೊಬ್ಬರವನ್ನು ತರಿಸ್ತಾ ಇಲ್ಲ. ಎಲ್ಲ KCMF ಮತ್ತು ಅತ್ಯುತ್ತಮ ಕಂಪ್ನಿಗಳಿಂದ ಇಫ್ಕೋ, ಕ್ರಿಪ್ಕೋ ಮತ್ತು ಫ್ಯಾಕ್ಟ್ ಕಂಪ್ನಿಗಳಿಂದನೇ ನಾವು ಗೊಬ್ಬರ ತರಿಸ್ತಾ ಇರೋದ್ರಿಂದ ನಿಮಗೆ ಒಂದು ಅವರೇಜ್ ಅಥವಾ ಮಾರ್ಜಿನ್ MRP ಏನು ರೇಟ್ ಇರುತ್ತೆ ಅದರಂತೆ ನಾವು ಗೊಬ್ಬರ ಮಾರಾಟ ಮಾಡ್ತೀವಿ. ಯಾವುದೇ ರೀತಿ ಹೆಚ್ಚಿನ ಶುಲ್ಕವನ್ನು ತಗೊಳ್ಳಿಲ್ಲ. ಈ ಅಧ್ಯಕ್ಷ ಹೇಳ್ದಂಗೆ ಈಗ ಆಲ್ರೆಡಿ ನಮ್ಮ ಹತ್ರ ಇಫ್ಕೋ ಕಂಪ್ನಿ ಡೀಲರ್ಶಿಪ್ ಇರೋದ್ರಿಂದ ಮುಂದೆ ಫ್ಯಾಕ್ಟ್ ಕಂಪ್ನಿ ಡೀಲರ್ಶಿಪ್ ಕೂಡ ನಾವು ಅಪ್ರೋಚ್ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ MCF ಮತ್ತು RCF ಮತ್ತು ಕೋರ್ಮಂಗಲ್ ಡೀಲರ್ಶಿಪ್ಗಳಿದೆ. ಹಾಗಾಗಿ ಮುಂದೆ ನಾವು ಡೈರೆಕ್ಟು ಕಂಪ್ನಿಗಳಿಂದ ಗೊಬ್ಬರ ತರಿಸ್ಕೊಂಡಿರೋದ್ರಿಂದ ನಿಮಗೆ ಹೆಚ್ಚಿನ ಹೊರೆ ಬೀಳಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಸದುಪಯೋಗ ಪಡಿಸ್ಕೋಬೇಕಂತ ತಮಗೆಲ್ಲ ಮನವಿ ಮಾಡಿ ಕೇಳ್ಕೊತೀವಿ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಚಿಕ್ಕತೂರಿನ ಆನೆಕೆರೆ ಸಂಪೂರ್ಣವಾಗಿ ಭರ್ತಿಯಾದ ಹಿನ್ನೆಲೆ ಮುತ್ತೈದೆಯರು ಬಾಗಿನ ಸಮರ್ಪಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಬೀಜ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಪುರಸಭೆಯನ್ನ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ವೀಕ್ಷಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ, ಮೈಕುಪ್ಪ.